ಇದರಲ್ಲಿ ಇಂತಹ ಒಂದು ಸದ್ದು ಬರುತ್ತೆ ಅಂತಾನೆ ನನಗೆ ಗೊತ್ತಿರಲಿಲ್ಲ. ನೋಡ್ಸವ, ನೋಡ್ಸು.
ಎಷ್ಟು ಧೈರ್ಯ, ಎಷ್ಟು ಧೈರ್ಯ ನಿನಗೆ! ಆ ಕಡೆ ಬೀಸೋ ಗಾಳನ್ನು ಇದ್ ಕಡೆ ಬರಬಾರ್ದು ಅಂತ ಅನ್ಕೊಂಡಿರೋ ನಾನು, ಅಂತಾದ್ರಾಗೆ ಆ ಮನೆಗೆ ಹೋಗಿ ಬಂದಿದ್ಯಾ ನೀನು? ಬಿಡು ತಾತ, ಯಾಕೆ ಅವ್ರನ್ನ ತಡಿತ್ಯಾ? ಹೊಡಿಲಿ ಬಿಡು. ನಾನ್ ಯಾಕೆ ಮಾಮ ಮನೆಗೆ ಹೋಗ್ಬಾರ್ದು? ಮಾತಾಡಿ ಮಾಮ, ಯಾಕೆ ಹೋಗ್ಬಾರ್ದು? ದ್ವೇಷ ನಿಮ್ಗೂ ಅವ್ರಿಗೂ ಅಷ್ಟೇ, ನನಗಿಲ್ವಲ್ಲ. ಅನ್ಸೂಯ, ಬುದ್ಧಿ ಐತೆ ಮಗನಿಗೆ. ಇವಂತವ ಮಾತಾಡೋದಕ್ಕೆ ನಾವೇ ಎದುರ್ಕತೀವಿ ಅಂತದ್ರಾಗ ನೀನು ಅದೇ ಅದೇ ನೀವೆಲ್ಲ ಮಾಡ್ತಿರೋ ದೊಡ್ಡ ತಪ್ಪು. ಮಾತಾಡದೆ ಸುಮ್ನೆ ಇರೋದ್ರಿಂದನೇ ಇವ್ರು ಮಾಡ್ತಿರೋ ತಪ್ಪು ಅರ್ಥ ಆಗ್ತಿಲ್ಲ. ದೇವಸ್ಥಾನದಂತ ಮನೆ, ದೇವ್ರಂತ ಮನುಷ್ಯರು, ಹಾಲ್ನಂತ ಗುಣ, ಪ್ರೀತಿ ವಾತ್ಸಲ್ಯ ಆ ಮನೆಯಲ್ಲಿ ತುಂಬಿ ತುಡುಕ್ತಾ ಇದೆ. ಅದನ್ನೆಲ್ಲ ಅನುಭವಿಸಕ್ಕಾಗದೆ ದೂರ ಇರೋದು ಇವ್ರ ಕರ್ಮ. ನಮ್ಮನ್ನೆಲ್ಲ ಹೋಗ್ಬೇಡಿ ಅಂತ ಯಾಕೆ ತಡಿಬೇಕು? ಒಂದ್ ಕಡೆ ಹೋಗ್ಬಾರ್ದು ಬರ್ಬಾರ್ದು ಅಂತ ನಿರ್ಧಾರ ತಗೊಳಕ್ ಇವ್ರಿಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅಷ್ಟೇ ಸ್ವಾತಂತ್ರ್ಯ ನಮಗೂ ಇದೆ. ಮೂರು ಹೊತ್ತು ಅವ್ರನ್ನ ಹೊಡೆ ಇವ್ರನ್ನ ಬಡಿ ಇದೆ. ಇದು ಬಿಟ್ರೆ ಬೇರೆ ಪ್ರಪಂಚನೇ ಗೊತ್ತಿಲ್ವಾ ನಿಮ್ಗೆ? ಪ್ರೀತಿಯಿಂದ ಒಬ್ರು ನೋಡ್ಬೇಕು, ನಗ್ನಗ್ತಾ ಮಾತಾಡ್ಸ್ಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ವಾ? ಅಲ್ಲಿ ಹೇಗ್ ಅನ್ಸುತ್ತೆ? ಹೃದಯ ಇದ್ರಲ್ವಾ ನಿಮ್ಗೆ? ಅಲ್ಲಿರೋದು ಬರೀ ಕಲ್ಲು, ಕಗ್ಗಲ್ಲು. ಅಕ್ಕ, ತಂಗಿ, ತಾಯಿ, ಹೆಂಡತಿ, ಮಕ್ಕಳು ಇವರೆಲ್ಲ ಇದ್ದಿದ್ರೆ ತಾನೇ ನಿನಗಿದೆಲ್ಲ ಅರ್ಥ ಆಗೋಕೆ. ನಿನ್ ಜೀವನ ಮರುಭೂಮಿ ಮಾಡ್ಕೊಂಡು ಎಲ್ರೂ ನಿನ್ನ ಹಾಗೆ ಇರ್ಬೇಕು ಅನ್ನೋದು ಯಾವ ನ್ಯಾಯ? ಹೃದಯ ಇದ್ರಲ್ವಾ ನಿನ್ಗೆ? ಅಲ್ಲಿರೋದು ಬರೀ ಕಲ್ಲು, ಕಗ್ಗಲ್ಲು. ಅವ್ವ ನೋಡ್ದ, ಆ ಹುಡುಗಿ ಎಂತ ಮಾತನ್ಬಿಟ್ಲು. ಹೃದಯ, ನಾನು ಹೃದಯನೇ ಇಲ್ಲ ಅಂದ್ಬಿಟ್ಲು. ಹೃದಯ ಇಲ್ವಾ ನಂಗೆ? ಹೃದಯ ಇಲ್ವಾ ನನಗೆ? ಹೇಳವ. ಹೃದಯ ಇಲ್ದೆ ಈ ಬೆಟ್ಟಪ್ಪ ಇಷ್ಟು ವರ್ಷ ಇತ್ತ? ಹಂಗಾದ್ರೆ ಏನಾಯ್ತು ನನ್ನ ಹೃದಯ? ಹೇಳವ, ಏನಾಯ್ತು ನನ್ನ ಹೃದಯ? ಇಲ್ಲ, ನನಗಿವತ್ತು ಗೊತ್ತಾಗ್ಲೇಬೇಕು. ನಾನ್ ಮೊದ್ಲೇ ಹೆಂಡ್ತಿನ ಇಲ್ಲ ಇವಳ? ಆ ಪ್ರಶ್ನೆಗೆ ನಂತ ಉತ್ತರ ಸಿಗಕ್ಕಿಲ್ಲ. ಇನ್ಯಾರನ್ನ ಕೇಳ್ಬೇಕು? ಅದರಿಂದ ನಿಂಗೆ ಏನಾಗಬೇಕಾಗದೆ? ನೀನ್ ಜಮೀನ್ದಾರ ಹೆಂಡ್ರು, ಅಷ್ಟ್ ಸಾಕು. ಇಲ್ಲ, ನನ್ಗದ್ ಸಾಲದು. ನನಗೆ ನನ್ ಸ್ಥಾನ ಬೇಕು. ಅಲ್ಲ ಕಣೆ ಅಣ್ಣ, ಹೇಳ್ಬೇಡಿ. ಮುಚ್ಚಿಡ್ತಾ ಇದ್ದೀರಾ? ನಿಂಗ್ ಅದೆಲ್ಲ ಗೊತ್ತಾಗಿಲ್ಲ, ಸುಮ್ಕಿರು. ಯಾಕೆ ಸುಮ್ಕಿರ್ಬೇಕು? ಮದ್ವೆ ಆದ ದಿವಸದಿಂದ ನಮ್ಮ ಅಕ್ಕ ಕೇಳ್ತಾನೆ ಅವಳೆ. ಇಷ್ಟು ವರ್ಷ ಆಯ್ತು ಸುಮ್ಕಿರು ಅಂತ ನಮ್ ಬಾಯಿ ಮುಚ್ಚಿಸಿದ್ಯಾ ಹೊರತು ಊರವ್ರ ಬಾಯಿ ಮುಚ್ಚಕ್ಕಾಯ್ತದ? ಊರವ್ರ ಬಾಯಿ ಮುಚ್ಚಕ್ಕೋಸ್ಕರನೇ ನಾನ್ ಬಾಯಿ ಮುಚ್ಕೊಂಡಿರೋದು ಕಣಲೇ. ನಾನೇನಾರ ಇವಳನ್ನ ಇರೇ ಹೆಂಡ್ತಿ ಅಂತಂದ್ರೆ ನಾಳೆ ಅವಳು ಬೀದಿಯಲ್ಲಿ ಓಡಾಡುವಾಗ ಜಮೀನ್ದಾರ್ ಎರಡನೇ ಹೆಂಡ್ತಿ ಹೋಗ್ತಾವಳೆ ನೋಡು ಅಂತಾರೆ. ಅವಳನ್ನೇನಾರ ಇರೇ ಹೆಂಡ್ತಿ ಅಂದ್ರೆ ಇವಳು ಹಂಗಂತಾರೆ. ಅದರಿಂದ ನಾಳೆ ನನ್ನ ಮಕ್ಕಳಿಗೆ ತೊಂದರೆ ಆಯ್ತದೆ. ಅವ್ರನ್ನ ಜಮೀನ್ದಾರ್ ಮಕ್ಕಳು ಅಂತ ಕರಿಬೇಕು. ಇವನು ದೊಡ್ಡ ಹೆಂಡ್ತಿ ಮಗ, ಇವನು ಚಿಕ್ಕ ಹೆಂಡ್ತಿ ಮಗ ಅಂತ ಕರೀಲೇಬಾರ್ದು. 10 ವರ್ಷದಿಂದ ಇದೇ ಮಾತು ಹೇಳಿ ನನ್ನ ಕಣ್ಣೀರು ಒರೆಸ್ತಾ ಇದ್ದೀರಾ. ನೋಡಿ, ಇವತ್ತು ನನಗೆ ಗೊತ್ತಾಗ್ಲೇಬೇಕು. ನೀವ್ ಹೇಳಲೇಬೇಕು. ನಾ ಹೇಳಕ್ಕಿಲ್ಲ ಕಣೆ. ಹೇಳಲೇಬೇಕು ರೀ. ಹೇಳಕ್ಕಿಲ್ಲ ಅನ್ನಲ್ಲ. ಹೇಳಕ್ಕಿಲ್ವಾ? ಹೇಳಕ್ಕಿಲ್ಲ, ಹೇಳಕ್ಕಿಲ್ಲ. ಇನ್ನೊಂದು ಕಿತ ಈ ವಿಷಯ ಮಾತಾಡಿದ್ರೆ ನಿನ್ ನಾಲ್ಗೆ ಕತ್ತರಿಸಿ ಬಿಡ್ತೀನಿ. ಹುಷಾರ್.
ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ಕೆಲಸ ಮಾಡ್ಕೊಂಡಿಯೇ ದುಡುಕ್ಬಿಟ್ಟೆ ಕಣೆ ಇಲ್ಲ ನನ್ಗಾದ ಅನ್ಯಾಯ ನನ್ ಮಗನ್ಗೆ ಆಗ್ಬಾರ್ದು ಬೆಟ್ಟ ಕುಂತ್ಕೋ ಮಗ, ಅವನಿಗೆ ಮುಡಿ ಕೊಡ್ಬೇಕು. ಬೆಟ್ಟ ಲೈ ನಿಂತ್ಕೊಳ್ಳ. ಕೂದ್ಲು ಕೊಡು ಅಂದ್ರೆ ಯಾಕೆ ಮಗ ಓಡ್ ಬಂದ್ಬಿಟ್ಟೆ? ನಾ ಕೊಡಕ್ಕಿಲ್ಲ. ನಮ್ಮವ್ವ ಮದ್ನಿಯೋಳ ಎಣ್ಣೆಯೋಳ ಅಂತ ಹೇಳೋ ಗಂಟ ನಾ ತಲೆ ಕೂದ್ ನಾ ಕೊಡಕ್ಕಿಲ್ಲ. ನೀ ಕುಡಿದ ಹಾಲಿನ ಒಣಗಿಲ್ಲ, ಹಾಲ್ ಮನಸ್ಸು ಒಣಗಿ ಹೋಯ್ತಲ್ಲ. ಅಮ್ಮ ಎಂದು ನೀನು ಕೂಗಲೇ ಇಲ್ಲ, ಕೂಗಲು ತೆಗೆದ ತುಟಿ ಮುಚ್ಚಿಲ್ಲ.